ದುರ್ಗಾ ಸಪ್ತಶತಿ. ಓಂ ಗುಂ ಗುರುಭ್ಯೋ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ನಮಃ ಚಂಡಿಕಾಯೇ. ದೇವಿ ಮಹಾತ್ಮೆ ದುರ್ಗಾ ಸಪ್ತಶತಿ ಅಥವಾ ಚಂಡಿ ಮಾರ್ಗವು ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ ಕತೆ. ಭಾರತದಲ್ಲಿ ಆಚರಿಸುವ ಹಬ್ಬ ನವರಾತ್ರಿಗೆ ಸಂಬಂಧಿಸಿದ ಅನೇಕ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಈ ಕತೆ ಹೊಂದಿದೆ. ದೇವಿ ಮಹಾತ್ಮೆಯು 13 ಅಧ್ಯಾಯಗಳಲ್ಲಿವೆ. 700 ಶ್ಲೋಕಗಳಲ್ಲಿ ಅದು ಹೊಂದಿದೆ. ಇದನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಪ್ರಥಮ ಚರಿತ್ರೆ, ಇದು ಪ್ರಥಮ ಅಧ್ಯಾಯ. ಮಧ್ಯಮ ಚರಿತ್ರೆ, ಇದು 2, 3 ಮತ್ತು 4 ಅಧ್ಯಾಯಗಳನ್ನು ಹೊಂದಿದೆ. ಉತ್ತಮ ಚರಿತ್ರೆ, ಇದು 5ರಿಂದ 13ನೇ ಅಧ್ಯಾಯಗಳನ್ನು ಹೊಂದಿದೆ. ಪ್ರತಿ ಅಧ್ಯಾಯದಲ್ಲಿ ನಡೆಯುವ ಪ್ರಮುಖ ಘಟನೆಗಳ ಸಾರಾಂಶವನ್ನು ಈ ಉಪನ್ಯಾಸದಲ್ಲಿ ವಿವರಿಸಲಾಗುತ್ತದೆ. ಅಧ್ಯಾಯ 1, ಮಧುಕೈಟಭವದ. ರಾಜ ಸುರತ ದುಃಖದಿಂದ ತುಂಬಿ ತನ್ನ ರಾಜ್ಯವನ್ನು ಕಳೆದುಕೊಂಡ ನಂತರ ಕಾಡಿನಲ್ಲಿ ಪರಿತಪಿಸಿ ಅಲೆದಾಡುತ್ತಿರುತ್ತಾನೆ. ಅಲ್ಲಿ ಮೇಧಸ್ ಎಂಬ ಋಷಿಗಳ ಆಶ್ರಮವೊಂದು ಸಿಗುತ್ತದೆ. ಆ ಆಶ್ರಮದಲ್ಲಿ ತಂಗುತ್ತಿದ್ದಾಗ ಒಂದು ದಿನ ಆ ಆಶ್ರಮದ ಬಳಿ ಸಮಾಧಿ ಎಂಬ ವ್ಯಾಪಾರಿಯು ಕಂಡುಬರುತ್ತಾನೆ. ವಿಚಾರಣೆಯ ಮೇರೆಗೆ ಅವರು ಕೂಡ ಬಹಳ ಅಸಂತುಷ್ಟರಂತೆ ಕಂಡುಬರುತ್ತಾನೆ. ವಿಚಾರಣೆಯ ವೇಳೆಗೆ ಆ ಸಮಾಧಿಯು ತನ್ನ ದುರಾಸೆಯ ಪತ್ನಿ ಹಾಗೂ ಮಗವನ್ನು ತ್ಯಜಿಸಿ ಕಾಡಿಗೆ ಬಂದಿರುವುದಾಗಿ ತಿಳಿಸುತ್ತಾರೆ. ರಾಜನು ತನ್ನ ರಾಜ್ಯದ ಕಲ್ಯಾಣದ ಬಗ್ಗೆ ಚಿಂತಿಸುವುದನ್ನು ಬಿಡಲಾಗುವುದಿಲ್ಲ ಮತ್ತು ವ್ಯಾಪಾರಿಯು ತನ್ನ ಕುಟುಂಬದ ಯೋಗಕ್ಷೇಮದ ಬಗ್ಗೆ ಚಿಂತಿಸಲು ಬಿಡಲಾಗುವುದಿಲ್ಲ. ಈ ದುಃಖವನ್ನು ತಂದ ವಸ್ತುಗಳ ಬಗ್ಗೆ ಗೊತ್ತಿದ್ದರೂ ಮತ್ತೆ ಮತ್ತೆ ಅದರ ಬಗ್ಗೆಯೇ ಯೋಚನೆ ಮಾಡುವುದನ್ನು ಬಿಡಲು ಅಸಾಧ್ಯವಾದ ಇವರಿಬ್ಬರೂ ಋಷಿ ಮೇಧಸ್ಸರ ಬಳಿ ತಮ್ಮ ಕಾಳಜಿಯನ್ನು ವಿವರಿಸುತ್ತಾರೆ. ಈ ಬಗ್ಗೆ ಗೊತ್ತಿದ್ದರೂ ಏಕೆ ಮೋಸ ಹೋಗುತ್ತಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸಬೇಕೆಂದು ಅವರು ಆಗ್ರಹಿಸುತ್ತಾರೆ. ಈ ಮಾಯೆಗೆ ಕಾರಣ ದೇವಿ ಮಹಾಮಾಯೆಯೇ ಕಾರಣ ಎಂದು ಋಷಿಯು ಹೇಳುತ್ತಾರೆ. ಇಡೀ ವಿಶ್ವವನ್ನು ಸೃಷ್ಟಿಸಿ ಪ್ರಾಪಂಚಿಕ ಅಸ್ತಿತ್ವದ ಬಂಧನವನ್ನು ಉಂಟುಮಾಡಿ ಆ ಮಹಾಮಾಯೆಯು ಪ್ರಸನ್ನಳಾದಾಗ ಮಾನವ ಕುಲಕ್ಕೆ ಮೋಕ್ಷವನ್ನು ಕೊಡುತ್ತಾಳೆಂದು ಋಷಿ ಮೇಧಸ್ರವರು ಹೇಳುತ್ತಾರೆ. ಇದನ್ನು ಕೇಳಿದ ರಾಜನು ಆ ತಾಯಿ ಮಹಾಮಾಯೆಯನ್ನು ವಿವರವಾಗಿ ತಿಳಿಸಬೇಕೆಂದು ಮೇಧಸ್ ಋಷಿಗಳಿಗೆ ಕೋರುತ್ತಾರೆ. ಆಗ ಮೇಧಸ್ ಋಷಿಗಳು ದೇವಿಯ ಮಹಿಮೆಯನ್ನು ವಿವಿಧ ಅಧ್ಯಾಯಗಳಲ್ಲಿ ವಿವರಿಸುತ್ತಾರೆ. ವಿಷ್ಣುವು ಒಮ್ಮೆ ತನ್ನ ಶೇಷನಾಗ ಸರ್ಪದ ಮೇಲೆ ಮಲಗಿರುತ್ತಾರೆ. ಕಿವಿಯ ಮೇಣದಿಂದ ಮಧು ಮತ್ತು ಕೈಟಭ ಎಂಬ ಇಬ್ಬರು ರಾಕ್ಷಸರು ಅಸುರರು ಹುಟ್ಟಿಕೊಳ್ಳುತ್ತಾರೆ. ವಿಷ್ಣುವಿನ ಹೊಕ್ಕಳಿನಿಂದ ಸೃಷ್ಟಿಯಾದ ಆ ಪರಬ್ರಹ್ಮನು ಕಮಲದ ಮೇಲೆ ಕುಳಿತಿರುತ್ತಾರೆ. ಆ ಬ್ರಹ್ಮನನ್ನು ನೋಡಿದ ರಾಕ್ಷಸರು ಕೊಲ್ಲಲು ಉದ್ವೇಗದಿಂದ ಬರುತ್ತಾರೆ. ವಿಷ್ಣುವು ಗಾಢ ನಿದ್ದೆಯಲ್ಲಿ ಇರುವುದನ್ನು ಬ್ರಹ್ಮ ನೋಡುತ್ತಾರೆ. ಆಗ ಆ ಮಹಾತಾಯಿ ಯೋಗನಿದ್ರಾದೇವಿಯನ್ನು ಪ್ರಾರ್ಥಿಸಲು ಪ್ರಾರಂಭಿಸುತ್ತಾರೆ. ಇದರಿಂದ ವಿಷ್ಣುವು 2 ರಾಕ್ಷಸರನ್ನು ವಧಿಸಲು ಸಾಧ್ಯ ಎಂದು ತಿಳಿದ ಬ್ರಹ್ಮನು ಪ್ರಾರ್ಥನೆಯನ್ನು ಪ್ರಸನ್ನರಾಗಿ ಮಾಡುತ್ತಾರೆ.
ವಿಷ್ಣುವಿನ ಒಳಗಿರುವ ಆ ಮಹಾತಾಯಿ ಯೋಗನಿದ್ರಾದೇವಿಯು ಬ್ರಹ್ಮನ ಎದುರು ನಿಂತು ವಿಷ್ಣುವನ್ನು ಎಚ್ಚೆತ್ತಲು ಆಗುತ್ತದೆ. ಆಗ ಮಹಾವಿಷ್ಣುವು ಎಚ್ಚರಗೊಂಡು ಅಸುರರೊಂದಿಗೆ ಯುದ್ಧವನ್ನು ಮಾಡಿ ಆ ಅಸುರರ ತಲೆಯನ್ನು ತನ್ನ ಚಕ್ರದಿಂದ ಕೊಲ್ಲುತ್ತಾರೆ. ಆ ಅಸುರರನ್ನು ಭಸ್ಮ ಮಾಡಿ ಋಷಿಗಳು ಈ ಕಥೆಯಲ್ಲಿ ಬ್ರಹ್ಮನು ಆಹ್ವಾನಿಸಿದಾಗ ದೇವಿಯು ಆ ಯೋಗನಿದ್ರಾ ಅವಸ್ಥೆಯಲ್ಲಿ ಇದ್ದ ಮಹಾವಿಷ್ಣುವನ್ನು ಬೇರ್ಪಡಿಸಿ ಸ್ವಯಂ ಉಗಮವಾಗಿ ಬ್ರಹ್ಮನ ಮುಂದೆ ಯಾವ ರೀತಿ ಬಂದು ನಿಂತು ವಿಷ್ಣುವನ್ನು ಜಾಗೃತ ಅವಸ್ಥೆಯಲ್ಲಿ ಕರೆದುಕೊಂಡು ಬರುತ್ತಾಳೆಂದು ಹೇಳುವ ಮೂಲಕ ಈ ಕಥೆಯನ್ನು ಮುಕ್ತಾಯಗೊಳಿಸುತ್ತಾರೆ. ಇಲ್ಲಿಗೆ ಮೊದಲನೇ ಅಧ್ಯಾಯವು ಸಂಪೂರ್ಣವಾಗಿ ಮುಗಿಯಿತು. ಅಧ್ಯಾಯ 2 ಮಹಿಷಾಸುರ ಸೈನ್ಯವಧ. ಮಹಿಷಾಸುರನು ಯುದ್ಧದಲ್ಲಿ ದೇವಾದಿ ದೇವತೆಗಳನ್ನು ಸೋಲಿಸಿರುತ್ತಾನೆ. ದೇವಾದಿ ದೇವತೆಗಳ ನಾಯಕ ಇಂದ್ರನು ಎಲ್ಲ ದೇವಾದಿ ದೇವತೆಗಳನ್ನೊಡಗೂಡಿ ಬ್ರಹ್ಮ ವಿಷ್ಣು ಮಹೇಶ್ವರರೊಂದಿಗೆ ಪರಿತಪಿಸಿದಾಗ ತ್ರಿಮೂರ್ತಿಗಳು ಶಕ್ತಿಯುತವಾದ ಚೈತನ್ಯವನ್ನು ಹೊರಹೊಮ್ಮಿಸುತ್ತಾರೆ. ಆ ಸಂಯೋಜಿತ ಶಕ್ತಿಯ ಬೆಳಕು ಎಲ್ಲ ದಿಕ್ಕಿನಲ್ಲಿಯೂ ಬೆಳಗುತ್ತಿರುತ್ತದೆ. ಈ ಸಂಯೋಜಿತ ಶಕ್ತಿ ದೇವಿಯ ರೂಪವು ತಾಳುತ್ತದೆ. ತ್ರಿಮೂರ್ತಿಗಳು ಮತ್ತು ದೇವತೆಗಳು ಅವಳಿಗೆ ಆಯುಧಗಳು, ಆಭರಣಗಳು ಮತ್ತು ಹೂವುಗಳು, ಉಡುಗೊರೆಗಳನ್ನು ನೀಡುತ್ತಾರೆ. ರಾಕ್ಷಸರ ವಿರುದ್ಧ ಸೆಣಸುವಾಗ ಸವಾರಿಯನ್ನು ಮಾಡಲು ಸಿಂಹವನ್ನು ಕೊಡುತ್ತಾರೆ. ದೇವಿ ಗಹಗಹಿಸಿ ನಗುತ್ತಾ ಜಗತ್ತನ್ನು ನಡಗಿಸುತ್ತಾಳೆ. ದೇವಿ ಗಹಿಗಹಿಸಿ ನಗುವಾಗ ಜಗತ್ತು ನಡಗುತ್ತಿರುವಾಗ ರಾಜನ ಸೈನ್ಯವು ಹೊರ ಓಡಿ ಬಂದು ಈ ಅವಸ್ಥೆಗೆ ಯಾರು ಕಾರಣರೆಂದು ನೋಡುತ್ತಾರೆ. ಮಹಿಷಾಸುರ ಸೈನ್ಯವು ದೇವಿಯ ವಿರುದ್ಧ ಹೋರಾಡಲು ಪ್ರಾರಂಭಿಸುತ್ತಾರೆ. ಇದರಲ್ಲಿ ಅವರ ಸೇನಾಧಿಪತಿಗಳು ಮತ್ತು ಅನೇಕ ಪ್ರಬಲ ರಾಕ್ಷಸರು ನೇತೃತ್ವದ ಸೈನ್ಯವು ಸೇರಿದ್ದು ದೇವಿಯು ಒಂದು ಸಲ ಕೋಪಾವೇಶದಿಂದ ಹೋರಾಡಲು ಶುರು ಮಾಡಿದಾಗ ಅವಳ ಉಸುರಿನ ಹುಂಕಾರದಲ್ಲಿಯೇ ಎಷ್ಟೊಂದು ರಾಜರ ನಾಯಕರು ಸಾಯುತ್ತಾರೆ. ಅವರ ಸೈನ್ಯವು ವಧೆಯಾಗುತ್ತದೆ. ಇಲ್ಲಿಗೆ 2ನೇ ಅಧ್ಯಾಯವು ಸಮಾಪ್ತವಾಗುತ್ತದೆ. ಅಧ್ಯಾಯದಲ್ಲಿ ಋಷಿಗಳು ದೇವಿಯು ಮಹಿಷಾಸುರ ಸೈನ್ಯದ ಪ್ರಮುಖ ನಾಯಕರನ್ನು ಚಕ್ರಶೂರದಿಂದ ಹೇಗೆ ಸಂಹಾರ ಮಾಡಿದಳೆಂದು ಹೇಳುತ್ತಾರೆ. ದೇವಿ ತನ್ನ ಖಡ್ಗವನ್ನು ಬಳಸಿ ಬೀದಾಳನ ತಲೆಯನ್ನು ಕತ್ತರಿಸುತ್ತಾಳೆ. ನಂತರ ದುರ್ಧರ ಮತ್ತು ದುರ್ಮುಖ ರಾಕ್ಷಸರನ್ನು ಅವಳ ಬಾಣಗಳಿಂದ ಕೊಲ್ಲುತ್ತಾಳೆ. ಇತರ ರಾಕ್ಷಸರ ನಾಯಕರನ್ನು ಸಹ ದೇವಿಯು ಕೊಲ್ಲುತ್ತಾಳೆ ಮತ್ತು ಅವುಗಳಲ್ಲಿ ಕೆಲವರು ಆಕೆಯ ಸಿಂಹದಿಂದ ಕೊಲ್ಲಲ್ಪಡುತ್ತಾರೆ. ಮಹಿಷಾಸುರನು ತನ್ನ ಸೈನ್ಯವನ್ನು ದೇವಿಯು ವಿನಾಶಿಸುತ್ತಿರುವುದನ್ನು ಕಂಡು ಕೋಪಗೊಂಡನು. ಕೋಣದ ರೂಪವನ್ನು ಪಡೆದ ಮುಂದೆ ಸಾಗುತ್ತಾನೆ ಆ ಮಹಿಷಾಸುರ. ದೇವಿಯು ತನ್ನ ಗದ್ದಲವನ್ನು ಹೆಚ್ಚಿಸುತ್ತಾಳೆ ಮತ್ತು ಕೋಣವನ್ನು ಕಟ್ಟಿಹಾಕುತ್ತಾಳೆ. ಆಗ ಮಹಿಷಾಸುರನು
ಸಿಂಹವಾಗಿ ರೂಪಾಂತರಗೊಂಡುತ್ತಾನೆ. ಅದರ ತಲೆಯನ್ನು ದೇವಿ ತನ್ನ ಖಡ್ಗದಿಂದ ಕತ್ತರಿಸಿ ಕೊಲ್ಲುತ್ತಾಳೆ. ಆಗ ರಾಕ್ಷಸನು ತನ್ನ ರೂಪವನ್ನು ತೋಳುಗಳಲ್ಲಿ ಖಡ್ಗ ಮತ್ತು ಗುರಾಣಿಯನ್ನು ಹಿಡಿದುಕೊಂಡಿರುವ ಮನುಷ್ಯನನ್ನಾಗಿ ಬದಲಾಯಿಸಿಕೊಳ್ಳುತ್ತಾನೆ. ದೇವಿಯು ಅದನ್ನು ಕಂಡು ತುಂಡು ತುಂಡಾಗಿ ಕತ್ತರಿಸಲು ಬಾಣಗಳ ಮಲೆಯನ್ನು ಸುರಿಸುತ್ತಾಳೆ. ನಂತರ ರಾಕ್ಷಸನು ಆನೆಯ ರೂಪವನ್ನು ತಾಳಿ ದೇವಿಯ ಸಿಂಹದ ಎದುರು ನಿಲ್ಲುತ್ತಾನೆ. ದೇವಿಯು ಆನೆಯ ಸೊಂಡಿಲನ್ನು ಕತ್ತರಿಸಿ ಪ್ರತಿದಾಳಿ ಮಾಡುತ್ತಾಳೆ. ಆಗ ಮಹಿಷಾಸುರನು ಮತ್ತೆ ಕೋಣದ ರೂಪವನ್ನು ಪಡೆದು ದೇವಿಯ ಮೇಲೆ ಆವೇಶದಿಂದ ಎರಗುತ್ತಾನೆ. ಆ ವೇಳೆ ಕೋಣದ ಮೇಲೆ ಹಾರಿ ಕಾಲಿಗೆ ಚುಚ್ಚಿ ತ್ರಿಶೂಲದಿಂದ ಕುತ್ತಿಗೆಯನ್ನು ಚುಚ್ಚಿ ಆ ದೇಹವನ್ನು ಸೆಟೆದು ನಿಲ್ಲುತ್ತಾಳೆ. ಆ ದೇಹವು ಚಲಿಸಲು ಅಸಾಧ್ಯವಾಗುತ್ತದೆ. ಮಹಿಷಾಸುರನು ಕೋಣದ ತಲೆಯ ಭಾಗದಿಂದ ತನ್ನ ನೈಜ ರೂಪವನ್ನು ಪಡೆಯುತ್ತಾನೆ. ದೇವಿ ತಕ್ಷಣ ಅವನ ತಲೆಯನ್ನು ಕಡಿದು ಮಹಿಷಾಸುರನನ್ನು ಕೊಂದಳು. ಅಧ್ಯಾಯ 4 ಸಕ್ರದಿ ಸ್ತುತಿ. ಮಹಿಷಾಸುರನ ಮೇಲೆ ಜಯ ಸಾಧಿಸಿದ ದೇವಿಯನ್ನು ದೇವತೆಗಳು ಮತ್ತು ಋಷಿಗಳು ಸ್ತುತಿಸಿದರು. ದೇವಿಯನ್ನು ವರ್ಣನೆಯನ್ನು ಮೀರಿದ ಜಗತ್ತನ್ನು ನೋಡಿಕೊಳ್ಳುವ, ಎಲ್ಲವನ್ನೂ ಪ್ರಕಟ ಮಾಡುವಂತಹ ದೇವತೆ ಎಂದು ವರ್ಣಿಸಲಾಗುತ್ತದೆ. ದುಷ್ಟ ಶಕ್ತಿಗಳ ನಾಶಕಾರಿಣಿ, ದುಷ್ಟ ಶಕ್ತಿಯ ವಿನಾಶಕಾರಿಣಿ ಮತ್ತು ಬುದ್ಧಿವಂತಿಕೆ, ನಂಬಿಕೆ ಮತ್ತು ವಿನಯವನ್ನು ನೀಡುವ ದೇವಿ ಎಂದು ಪ್ರಾರ್ಥಿಸಲಾಗುತ್ತದೆ. ದೇವಿಯನ್ನು ಪಾರ್ವತಿ, ಲಕ್ಷ್ಮಿ, ಸರಸ್ವತಿ, ಸರ್ವೇಶ್ವರಿಯ ರೂಪವೆಂದು ಸ್ತುತಿಸಲಾಗುತ್ತದೆ. ಬಡತನ, ನೋವು ಮತ್ತು ಭಯವನ್ನು ನಿವಾರಿಸುವ ದೇವತೆ ಎಂದು ಕೀರ್ತಿಗೆ ಪಾತ್ರಳಾದ ದೇವಿ ಎಂದು ಸ್ತುತಿಸುತ್ತಾರೆ. ದೇವತೆಗಳ ಕೋರಿಕೆಯ ಮೇರೆಗೆ ದೇವಿಯ ಸಹಾಯವನ್ನು ಬಯಸಿದ್ದಾಗಲೆಲ್ಲ ಮತ್ತು ದೇವತೆಗಳನ್ನು ವಿಪತ್ತಿನಿಂದ ಪಾರು ಮಾಡಲು, ರಕ್ಷಿಸಲು ಸದಾ ಒಪ್ಪುತ್ತಾಳೆ. ಮತ್ತು ತನ್ನ ಸ್ತುತಿಯನ್ನು ಮಾಡುವವರಿಗೆ ಮತ್ತು ಪಠಿಸಿದವರಿಗೆ ಸಂಪತ್ತು, ಸಮೃದ್ಧಿ ಮತ್ತು ದೀರ್ಘಾಯಸ್ಸನ್ನು ನೀಡುವುದಾಗಿ ಅವಳು ಆಶೀರ್ವದಿಸಿ ದೇವಿಯು ನಿರ್ಗಮಿಸುತ್ತಾಳೆ. ನಂತರ ಋಷಿಯು ಈ ಕಥೆಯಲ್ಲಿ ದೇವಿಯ ಉಗಮವನ್ನು, ಎಲ್ಲ ದೇವತೆಗಳ ಮತ್ತು ದೇವರ ಸಂಯೋಜಿಸಿದ ಶಕ್ತಿಯ ಫಲವನ್ನು ಹೇಳುವ ಮೂಲಕ ಈ ಅಧ್ಯಾಯವನ್ನು ಮುಕ್ತಾಯ ಮಾಡುತ್ತಾರೆ. ಇಲ್ಲಿಗೆ 4ನೇ ಅಧ್ಯಾಯವು ಮುಕ್ತಗೊಳ್ಳುತ್ತದೆ. ಅಧ್ಯಾಯ 5 ದೇವಿ ದೂತ ಸಂವಾದ. ಇಲ್ಲಿ ಶುಂಭ ಮತ್ತು ನಿಶುಂಭರ ಮೇಲೆ ದೇವಿಯ ವಿಜಯವನ್ನು ಮೇಧಸ್ ಋಷಿಗಳು ವಿವರಿಸುತ್ತಾರೆ. ಇಲ್ಲಿಂದ ಉತ್ತಮ ಚರಿತ್ರೆಯು ಆರಂಭವಾಗುತ್ತದೆ. ಆ ಮಹಾತಾಯಿ, ಸರ್ವ ಜ್ಞಾನಮಯಿ ಸರಸ್ವತೀ ದೇವಿಯನ್ನು ಸ್ಮರಿಸಲಾಗುತ್ತದೆ. ಶುಂಭ ಮತ್ತು ನಿಶುಂಭ ಎಂಬ ಇಬ್ಬರು ರಾಕ್ಷಸರು 3 ಲೋಕಗಳಲ್ಲಿ ವಿನಾಶವನ್ನು ಉಂಟು ಮಾಡುತ್ತಾರೆ. ದೇವಾದಿ ದೇವತೆಗಳು ಸಹಾಯಕ್ಕಾಗಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ.
ಪಾರ್ವತಿ ದೇವಿ ಲಯಕರ್ತ ಶಿವನ ಪತ್ನಿ. ಪ್ರಾರ್ಥನೆಯನ್ನು ಆಲಿಸುತ್ತಾ ಪ್ರಾರ್ಥನೆಯಲ್ಲಿ ಯಾರನ್ನು ಸ್ಮರಿಸಲಾಗುತ್ತಿದೆ ಎಂಬುದನ್ನು ಸ್ಪಷ್ಟಪಡಿಸುವಂತೆ ಕೇಳಿಕೊಂಡಳು. ತಕ್ಷಣವೇ ಪಾರ್ವತಿಯಿಂದ ಸ್ಫುರದ್ರೂಪಿಯಾದ ದೇವತೆಯೊಂದು ಹೊರಹೊಮ್ಮುತ್ತದೆ. ಶುಂಭ ಮತ್ತು ನಿಶುಂಭರನ್ನು ಕೊಲ್ಲಲು ದೇವಾದಿ ದೇವತೆಗಳು ತನ್ನ ಸಹಾಯಕ್ಕಾಗಿ ಪ್ರಾರ್ಥಿಸುತ್ತಿರುತ್ತಾರೆಂದು ಪಾರ್ವತಿಗೆ ತಿಳಿಸಿದಳು. ಪಾರ್ವತಿಯಿಂದ ಹೊರ ಹೊಮ್ಮುವ ಸುಂದರ ರೂಪವಂತೆಯಾದ ಆ ಮಹಾದೇವಿಯು ಕೌಶಿಕ ಎಂಬ ಹೆಸರಿನಿಂದ ಪ್ರಖ್ಯಾತಳಾದಳು. ಕೌಶಿಕ ಹೊರಗೆ ಬಂದಾಗ ಪಾರ್ವತಿಯ ಬಣ್ಣವು ಕಪ್ಪು ಬಣ್ಣವಾಗುತ್ತದೆ. ಇದರಿಂದ ಪಾರ್ವತಿಗೆ ಕಾಳಿಕಾ ಎಂಬ ಹೆಸರು ಬರುತ್ತದೆ. ಚಂಡ ಮತ್ತು ಮುಂಡ ಎಂದು ಕರೆಯಲ್ಪಡುವ ಶುಂಭ ಮತ್ತು ನಿಶುಂಭರ ಇಬ್ಬರು ಸೇವಕರು ಸುಂದರ ಪಾರ್ವತಿಯನ್ನು ನೋಡಿದರು. ಅವರು ತಮ್ಮ ನಾಯಕನಿಗೆ ಪಾರ್ವತಿಯ ಸೌಂದರ್ಯದ ಬಗ್ಗೆ ಮಾಹಿತಿಯನ್ನು ನೀಡಿದರು ಮತ್ತು ಇದು ಶುಂಭ ಮತ್ತು ನಿಶುಂಭರ ಬಳಿ ಇರಬೇಕಾದ ರತ್ನವು ಎಂದು ಹೇಳಿದರು. ಕೂಡಲೇ ಶುಂಭನು ತನ್ನ ದೂತ ಸುಗ್ರೀವನನ್ನು ಪಾರ್ವತಿಯ ಬಳಿ ಭೇಟಿ ಮಾಡಲು ಕಳಿಸಿದರು. ತನ್ನನ್ನಾಗಲಿ ಅಥವಾ ತನ್ನ ಸಹೋದರ ನಿಶುಂಭರನ್ನಾಗಲಿ ಮದುವೆಯಾಗಲು ಆಜ್ಞಾಪಿಸಿದರು. ದೂತ ಸುಗ್ರೀವ ಪಾರ್ವತಿಯ ಬಳಿಗೆ ಹೋಗಿ 3 ಲೋಕಗಳ ಅಧಿಪತಿಗಳಾಗಿದ್ದ ಶುಂಭ ಮತ್ತು ನಿಶುಂಭರ ಕೋರಿಕೆಯನ್ನು ಅವಳಿಗೆ ತಿಳಿಸಿದನು. ಅದಕ್ಕೆ ದೇವಿಯು, ಯಾರು ತನ್ನನ್ನು ಯುದ್ಧದಲ್ಲಿ ಸೋಲಿಸುತ್ತಾರೋ ಅವರು ಮಾತ್ರ ಮದುವೆಯಾಗಲು ಸಾಧ್ಯ ಎಂದು ಒಂದು ಹರಕೆ ತಾನು ಹೊತ್ತಿರುವುದಾಗಿ ಹೇಳುತ್ತಾಳೆ. ಆದ್ದರಿಂದ ಶುಂಭ ಮತ್ತು ನಿಶುಂಭರ ಸಹೋದರರು ಅವಳನ್ನು ಸೋಲಿಸಿದ್ದಾಗಿ ಮಾತ್ರ ಅವಳು ಶುಂಭನನ್ನು ಅಥವಾ ಅವನ ಸಹೋದರನು ನಿಶುಂಭನನ್ನು ಮದುವೆಯಾಗಲು ಸಾಧ್ಯ ಎಂದು ದೈತ್ಯರ ರಾಜರಾದ ಶುಂಭರ ಕೋರಿಕೆಯನ್ನು ಸ್ವೀಕರಿಸಲು ಸಾಧ್ಯ ಎಂದು ಅಸುರನ ರಾಜನಿಗೆ ತಿಳಿಸುವುದಾಗಿ ದೂತನಿಗೆ ಹೇಳುತ್ತಾಳೆ. ಇಲ್ಲಿಗೆ 5ನೇ ಅಧ್ಯಾಯವು ಸಮಾಪ್ತವಾಗುತ್ತದೆ. ಆರನೆಯ ಅಧ್ಯಾಯ ಧೂಮ್ರಲೋಚನ ವಧೆ. ದೂತನು ದೇವಿಯ ಉತ್ತರವನ್ನು ತಿಳಿಸಿದಾಗ ಶುಂಭ ತುಂಬಾ ಕೋಪಗೊಂಡನು. ಶುಂಭ ತನ್ನ ದಂಡನಾಯಕ ಧೂಮ್ರಲೋಚನನನ್ನು ಕರೆದು ಪಾರ್ವತಿಯನ್ನು ಬಲವಂತವಾಗಿ ಕರೆತರಲು ಹೇಳಿದನು. ಧೂಮ್ರಲೋಚನ ತನ್ನ ಸೈನ್ಯದೊಂದಿಗೆ ಪಾರ್ವತಿಯ ಬಳಿ ಹೋದನು. ದಂಡನಾಯಕ ಪಾರ್ವತಿಯ ವಿರುದ್ಧ ಹೋರಾಡಲು ಮುಂದಾದನು. ಆದರೆ ಅವಳು ಹುಂ ಎಂಬ ಓಂಕಾರದಿಂದ ಅವನನ್ನು ವಧಿಸಿದಳು. ದೇವಿಯ ವಾಹನವಾದ ಸಿಂಹವು ಧೂಮ್ರಲೋಚನ ಸೈನ್ಯವನ್ನು ನಾಶ ಮಾಡುತ್ತದೆ. ಧೂಮ್ರಲೋಚನ ಅವನ ಸಾವಿನ ಸುದ್ದಿಯನ್ನು ಕೇಳಿದ ಶುಂಭನು ಕಲಿಕಿದನು. ರಾಕ್ಷಸನ ಕ್ರೂರವಾದ ರಾಕ್ಷಸರಾದ ಚಂಡ ಮತ್ತು ಮುಂಡರನ್ನು
ಅವನ ಸೈನ್ಯದ ಜೊತೆಗೆ ಹೋಗಿ ದೇವಿಯನ್ನು ಕರೆದು ತರಲು ಹೇಳುತ್ತಾರೆ. ತನ್ನ ಸೈನ್ಯವನ್ನು ತೆಗೆದುಕೊಂಡು ಚಂಡ ಮತ್ತು ಮುಂಡರು ದೇವಿಯ ಕಡೆ ಹೋಗುತ್ತಾರೆ. ಇಲ್ಲಿಗೆ 6ನೇ ಅಧ್ಯಾಯವು ಸಂಪೂರ್ಣವಾಗುತ್ತದೆ. ಏಳನೇ ಅಧ್ಯಾಯ ಚಂಡ ಮತ್ತು ಮುಂಡರ ವಧೆ. ಚಂಡ ಮತ್ತು ಮುಂಡರು ತಮ್ಮ ಸೈನ್ಯದೊಂದಿಗೆ ಪಾರ್ವತಿಯ ಬಳಿ ಯುದ್ಧ ಮಾಡಲು ಹೋಗುತ್ತಾರೆ. ತನ್ನ ಸೈನ್ಯದ ಜೊತೆ ಚಂಡ ಮತ್ತು ಮುಂಡರು ತನ್ನ ಕಡೆಗೆ ಹೆಜ್ಜೆ ಹಾಕುವುದನ್ನು ದೇವಿಯು ಕೋಪಗೊಂಡು ನೋಡುತ್ತಾಳೆ. ಪಾರ್ವತಿಯು ತನ್ನದೇ ಆದ ಮತ್ತೊಂದು ಕರಾಳ ರೂಪ ಕಾಳಿಕಾದೇವಿಯಾಗಿ ರಾಕ್ಷಸರನ್ನು ಸದೆಬಡೆಯಲು ಪ್ರಾರಂಭಿಸುತ್ತಾಳೆ. ಕಾಳಿಯು ರಾಕ್ಷಸರ ಸೈನ್ಯವನ್ನು ಕೊಲ್ಲುತ್ತಾಳೆ ಮತ್ತು ಚಂಡ ಮತ್ತು ಮುಂಡರ ತಲೆಯನ್ನು ಕತ್ತರಿಸುತ್ತಾಳೆ. ಚಂಡ ಮತ್ತು ಮುಂಡರು ನಾಶವಾಗುವುದನ್ನು ನೋಡಿ ಅವರ ಸೈನ್ಯವು ಓಡಿ ಹೋಗಲು ಪ್ರಾರಂಭಿಸುತ್ತಾಳೆ. ಆಗ ಕಾಳಿಕಾದೇವಿಯು ಚಂಡ ಮತ್ತು ಮುಂಡರ ಸೈನ್ಯವನ್ನು ಸದೆಬಡಿಯುತ್ತಾರೆ. ಶುಂಭ ಮತ್ತು ನಿಶುಂಭರು ಪಾರ್ವತಿಯನ್ನು ಸಂಹರಿಸಲು ಹೊರಡುತ್ತಾರೆ. ಚಂಡ ಮತ್ತು ಮುಂಡರನ್ನು ಸಂಹರಿಸಿದ್ದ ಕಾರಣ ಕಾಳಿಕೆಗೆ ಚಾಮುಂಡಿ ಎಂದು ಹೆಸರಾಗುತ್ತದೆ. ಇಲ್ಲಿಗೆ 7ನೇ ಅಧ್ಯಾಯವು ಸಂಪೂರ್ಣಗೊಳ್ಳುತ್ತದೆ. ಅಧ್ಯಾಯ 8 ರಕ್ತ ಬೀಜವಧೆ. ಈಗ ಶುಂಭನ ಸೈನ್ಯವು ವಿವಿಧ ರೂಪ ಪಾರ್ವತಿಯ ಅಂಬಿಕಾ, ಚಂಡಿಕಾ, ದುರ್ಗಾ, ಕಾಳಿ ಆ ದೇವಿಯನ್ನು ಸುತ್ತುವರಿಯುತ್ತಾರೆ. ದೇವಾದಿ ದೇವತೆಗಳು ರಾಕ್ಷಸನ ಸೈನ್ಯದ ಮೇಲೆ ದಾಳಿ ಮಾಡುತ್ತಾರೆ. ರಕ್ತ ಬೀಜನಿಂದ ಹೊರಹೊಮ್ಮಿದ ರಕ್ತದ ಪ್ರತಿ ಹನಿಯಿಂದ ಅವನಂತೆಯೇ ಮತ್ತೊಬ್ಬ ರಾಕ್ಷಸ ಹುಟ್ಟುತ್ತಿದ್ದನು. ರಕ್ತ ಬೀಜನ ಮೇಲೆ ದೇವಿಯು ಆಕ್ರಮಣವನ್ನು ಶುರು ಮಾಡಿದಳು. ರಕ್ತ ಬೀಜನ ಮೇಲೆ ದೇವಿಯು ಪ್ರಬಲವಾಗಿ ಆಕ್ರಮಣದಿಂದ ಸಾವಿರಾರು ರಕ್ತ ಬೀಜರು ಈ ಭೂಮಿಯಲ್ಲಿ ಸೃಷ್ಟಿಯಾದವು. ಚಂಡಿಕಾ ಕಾಳಿಗೆ ರಕ್ತ ಬೀಜನಿಂದ ಬರುವ ಪ್ರತಿ ರಕ್ತದ ಹನಿಯನ್ನು ಕುಡಿಯಬೇಕೆಂದು ಹೇಳುತ್ತಾಳೆ. ಇದರಿಂದ ಅವನು ತನ್ನ ರಕ್ತವನ್ನು ಶೀಘ್ರವಾಗಿ ಖಾಲಿಯಾಗಿ ರಕ್ತ ಬೀಜನನ್ನು ಸಂಹರಿಸಲಾಗುತ್ತದೆ. ಚಂಡಿಕಾ ಯುದ್ಧ ಭೂಮಿಯಲ್ಲಿ ರಕ್ತ ಬೀಜದ ರಕ್ತವನ್ನು ಕುಡಿಯಲು ಪ್ರಾರಂಭಿಸಿ ಆ ಮಹಾದೇವಿಯು ರಕ್ತ ಬೀಜಾಸುರನನ್ನು ವಧಿಸಿದರು. ಇಲ್ಲಿಗೆ 8ನೇ ಅಧ್ಯಾಯವು ಸಂಪೂರ್ಣವಾಗುತ್ತದೆ. ಒಂಬತ್ತನೇ ಅಧ್ಯಾಯ ನಿಶುಂಭವಧೆ. ನಂತರ ಚಂಡಿಕಾ ಶುಂಭ ಮತ್ತು ನಿಶುಂಭರ ವಿರುದ್ಧ ಹೋರಾಡಲು ಪ್ರಾರಂಭಿಸಿದಳು. ನಿಶುಂಭ ದೇವಿಯ ವಾಹನವಾದ ಸಿಂಹದ ಮೇಲೆ ದಾಳಿ ಮಾಡಿದನು. ಇದಕ್ಕೆ ಪ್ರತಿಯಾಗಿ
ದೇವತೆಯು ನಿಶುಂಭನ ಖಡ್ಗ ಮತ್ತು ಗುರಾಣಿಯನ್ನು ನಾಶ ಮಾಡುತ್ತಾಳೆ. ಆಗ ನಿಶುಂಭನು ವಿವಿಧ ಆಯುಧಗಳಿಂದ ದಾಳಿ ಮಾಡಿದನು. ಆದರೆ ಅವನ ಎಲ್ಲಾ ಮುನ್ನಡೆಯನ್ನು ದೇವಿಯು ಸರಿಯಾಗಿ ಎದುರಿಸುತ್ತಾಳೆ. ದೇವಿಯು ಶೀಘ್ರವಾಗಿ ನಿಶುಂಭನನ್ನು ಮೂರ್ಛೆ ಹೋಗುವಂತೆ ಮಾಡುತ್ತಾಳೆ. ಆಗ ಶುಂಭನು ದೇವಿಯ ವಿರುದ್ಧ ತ್ರಿಶೂಲದಿಂದ ಹೋರಾಡಲು ಶುರು ಮಾಡುತ್ತಾನೆ. ಕೆಲವು ಕ್ಷಣಗಳ ನಂತರ ನಿಶುಂಭನು ಚಕ್ರ ಮತ್ತು ತ್ರಿಶೂಲಗಳೊಂದಿಗೆ ಹೋರಾಡಲು ದೇವಿಯ ಜೊತೆ ಆರಂಭಿಸುತ್ತಾನೆ. ಕೊನೆಗೆ ದೇವಿ ನಿಶುಂಭನ ಹೃದಯವನ್ನು ತ್ರಿಶೂಲದಿಂದ ಚುಚ್ಚುತ್ತಾಳೆ. ನಿಶುಂಭನು ಗಾಯದಿಂದ ಹೊರಬಂದ ಮತ್ತೊಂದು ರಾಕ್ಷಸನನ್ನು ಸಹ ದೇವಿಯು ಕೊಲ್ಲುತ್ತಾಳೆ. ಇದರಿಂದ ನಿಶುಂಭನ ವಧೆಯಾಗುತ್ತದೆ. ಈ ನಡುವೆ ಅಸುರ ಸೈನ್ಯವನ್ನು ಬ್ರಹ್ಮಾಣಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು ಇತರೆ ದೇವತೆಗಳು ತನ್ನ ಆಯುಧಗಳಿಂದ ನಾಶ ಮಾಡುತ್ತಿರುತ್ತಾರೆ. ಅವರ ನಡುವೆ ಕಾಳಿ, ಶಿವಧೂತಿ ಮತ್ತು ಚಂಡಿಕೆಯ ಸಿಂಹವು ಆ ಅಸುರನನ್ನು ತಿಂದು ಔತಣ ಮಾಡುತ್ತಿರುತ್ತದೆ. ಇಲ್ಲಿಗೆ 9ನೆಯ ಅಧ್ಯಾಯ ನಿಶುಂಭ ವಧೆ ಸಂಪೂರ್ಣಗೊಳ್ಳುತ್ತದೆ. ಅಧ್ಯಾಯ 10 ಶುಂಭನ ವಧೆ. ನಿಶುಂಭನ ಮೇಲೆ ದೇವಿಯು ವಿಜಯವನ್ನು ಸಾಧಿಸಿದ ಕಾರಣ ಶುಂಭನು ಬಹಳ ಕೋಪಗೊಂಡಿರುತ್ತಾನೆ ಮತ್ತು ಆ ಚಾಮುಂಡಿಯು ಯುದ್ಧದಲ್ಲಿ ವಿಜಯ ಸಾಧಿಸಲು ವಿವಿಧ ದೇವತೆಗಳು ಕಾರಣ ಮತ್ತು ಅವರ ಸಹಾಯದಿಂದ ಚಾಮುಂಡಿಯು ಗೆದ್ದಳು ಎಂದು, ಅದರ ಬಗ್ಗೆ ವಿಜಯದ ಬಗ್ಗೆ ಹೆಮ್ಮೆ ಪಡಬೇಕಾಗಿಲ್ಲ ಎಂದು ಶುಂಭನು ಚಾಮುಂಡಿಯನ್ನು ಎದುರುವಾದಿಸುತ್ತಾನೆ. ಆಗ ಆ ಮಹಾತಾಯಿ ದೇವಿಯು ತನ್ನ ಎಲ್ಲಾ ರೂಪಗಳು, ಅಭಿವ್ಯಕ್ತಿ ಮತ್ತು ಇತರ ಎಲ್ಲಾ ದೇವತೆಗಳು ತನ್ನಲ್ಲಿ ಲೀನವಾಗಿ ಅವಳು ತಾನೇ ಎಂದು ಸ್ಪಷ್ಟಪಡಿಸುತ್ತಾಳೆ. ಶುಂಭ ಮತ್ತು ಪಾರ್ವತಿಯ ನಡುವೆ ಒಂದು ಭೀಕರ ಯುದ್ಧ ಶುರುವಾಗುತ್ತದೆ. ದೇವಿಯು ಅಂತಿಮವಾಗಿ ತನ್ನ ತ್ರಿಶೂಲದಿಂದ ಶುಂಭನನ್ನು ಕೊಲ್ಲುತ್ತಾಳೆ. ಆಕಾಶವು ಸ್ಪಷ್ಟವಾಯಿತು ಮತ್ತು 3 ಲೋಕಗಳಲ್ಲಿ ಶಾಂತಿ ನೆಲೆಸಿತು. ಇಲ್ಲಿಗೆ 10ನೆಯ ಅಧ್ಯಾಯ ಶುಂಭನ ವಧೆ ಸಂಪೂರ್ಣವಾಗಿ ಮುಕ್ತಗೊಳ್ಳುತ್ತದೆ. ಹನ್ನೊಂದನೆಯ ಅಧ್ಯಾಯ ನಾರಾಯಣಿ ಸ್ತುತಿ. ದೇವಿ ಶುಂಭನನ್ನು ಕೊಂದಾಗ ದೇವತೆಗಳು ಸಂತೋಷದಿಂದ ದೇವಿಯ ಸ್ತುತಿಯನ್ನು ಹೇಳುತ್ತಾರೆ. ಆಕೆಯನ್ನು ವಿಶ್ವಮಾತೆ, ಜಗತ್ತಿನ ತಳಹದಿ ಮತ್ತು ವಿಶ್ವ ಪೋಷಕಿ ಎಂದು ಹೇಳುತ್ತಾರೆ. ಭಕ್ತಿ ಅಥವಾ ಭೌತಿಕ ಸೌಖ್ಯ ಮತ್ತು ಆಧ್ಯಾತ್ಮಿಕ ತೃಪ್ತಿಗಾಗಿ ನೀಡುವ ಆ ದೇವತೆ ಎಂದು ಕರೆಯುತ್ತಾರೆ. ದೇವಿಯನ್ನು ಸೃಷ್ಟಿ, ಸ್ತುತಿ ಮತ್ತು ಲಯಕ್ಕೆ ಕಾರಣಳು ಎಂದು ಸ್ತುತಿಸುತ್ತಾರೆ. ಸಮೃದ್ಧಿ ಮತ್ತು ಪುರುಷಾರ್ಥಕ್ಕಾಗಿ
ಆ ಮಹಾದೇವಿಯನ್ನು ಪ್ರಾರ್ಥಿಸಿದರೆ ಸಿಗುತ್ತದೆ ಎಂದು ಸ್ತುತಿಸುತ್ತಾರೆ. ದೇವಿಯನ್ನು ಮಾತೃಶಕ್ತಿ ಎಂದು ಸಹ ಕರೆಯುತ್ತಾರೆ. ಕಾಳಿ, ಶಿವದೂತಿ, ವಾಗ್ದೇವತೆ ಎಂದು ಮುಂತಾದ ಎಲ್ಲಾ ಶಕ್ತಿಗಳನ್ನು ದೇವಿಯ ಅಭಿವ್ಯಕ್ತಿ ಎಂದು ಕರೆಯಲಾಗುತ್ತದೆ. ಹೀಗೆ ದೇವತೆಗಳು ಸ್ತುತಿಸಿ ದೇವಿಯ ಅನೇಕ ರೂಪಗಳ ಬಗ್ಗೆ ಹೇಳುತ್ತಾರೆ. ರಕ್ಷಣೆಯನ್ನು ಪಡೆಯಲು ದೇವಿಯು ಬಹಳ ಸಹಾಯ ಮಾಡುತ್ತಾಳೆ ಎಂದು ಹೇಳುತ್ತಾಳೆ. ದೇವಿಯು ಆಶೀರ್ವದಿಸುತ್ತಾಳೆ ಮತ್ತು ದುಷ್ಟ ಶಕ್ತಿಗಳನ್ನು ನಾಶ ಮಾಡುತ್ತಾಳೆ ಮತ್ತು ಮೂರು ಜಗತ್ತಿನಲ್ಲಿಯೂ ಶಾಂತಿಯನ್ನು ತರಲು ಆ ಮಹಾತಾಯಿಯೇ ಕಾರಣ ಎಂದು ಅವರು ತಿಳಿಸುತ್ತಾಳೆ. ಆ ಮಹಾತಾಯಿ ನಾರಾಯಣಿ ಸ್ತುತಿಯನ್ನು ಅಧ್ಯಾಯ 11ರಲ್ಲಿ ಹೇಳಲಾಗುತ್ತದೆ. ಇಲ್ಲಿಗೆ ಅಧ್ಯಾಯವು ಮುಕ್ತಗೊಳ್ಳುತ್ತದೆ. ಹನ್ನೆರಡನೇ ಅಧ್ಯಾಯ ದೇವಿ ಚರಿತ್ರೆಯ ಮಹಾತ್ಮೆ. ದೇವಿ ತನ್ನ ಮಹಾತ್ಮೆಯನ್ನು ತಿಳಿಸುವ ಮತ್ತು ಮಧುಕೈಟಭ, ಮಹಿಷಾಸುರ ಮತ್ತು ಶುಂಭ ನಿಶುಂಭರ ಮೇಲಿನ ತನ್ನ ವಿಜಯದ ಚರಿತ್ರೆಯನ್ನು ಯಾರು ಅತಿ ಭಕ್ತಿಯಿಂದ ಯಾರು ದೇವಿಯ ಸ್ಮರಣೆಯನ್ನು 8 ದಿನ, 14 ದಿನ ಅಥವಾ 15 ದಿನಗಳನ್ನು ವಿವರವಾಗಿ ಆ ಮಹಾತಾಯಿಯನ್ನು ಜಪಿಸುತ್ತಾರೋ ಅವರ ಪಾಪಗಳು ತೊಲಗುವವು. ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ. ಸಮಸ್ಯೆಗಳು ಇದ್ದರೆ ಪರಿಹಾರವಾಗುವುದು. ಬಾಂಧವ್ಯ ವೃದ್ಧಿ ಆಗುವುದು. ದೇವಿ ಮಹಾತ್ಮೆಯನ್ನು ಪ್ರತಿದಿನ ಓದುವವರಿಗೆ ಸಮಸ್ಯೆಗಳು, ಭಯ, ರೋಗಗಳು, ಇನ್ನಿತರ ತೊಂದರೆಗಳು ನಿವಾರಣೆಯಾಗುವುದು ಎಂದು ತಿಳಿಸುತ್ತಾಳೆ. ದೇವಿ ಮಹಾತ್ಮೆಯನ್ನು ಜಪಿಸುವ ಸ್ಥಳ, ಪೂಜೆ, ಹೋಮ ಅಥವಾ ಇತರ ಸ್ಥಳಗಳಲ್ಲಿ ದೇವಿಯು ಉಪಸ್ಥಿತಿ ಇರುತ್ತಾಳೆ. ದೇವಿ ಮಹಾತ್ಮೆಯ ಮಹಿಮೆಯ ಕಥೆಗಳನ್ನು ಆಲಿಸಿದರೆ ಶುಭ ಫಲಗಳು ಸಿಗುತ್ತವೆ. ಭಯಗಳನ್ನು ಜಯಿಸಿ ಮತ್ತು ಸರ್ವತೋಮುಖ ಸಮೃದ್ಧಿಯನ್ನು ಕೊಡುತ್ತದೆ. ದೇವಿಯು ತನ್ನ ಮಹಿಮೆಯನ್ನು ಹೇಗೆ ಜಪಿಸುವುದು, ಕೇಳುವುದು ಎಂದು ಇನ್ನಿತರ ಅನೇಕ ಪ್ರಯೋಗಗಳನ್ನು ನೀಡುತ್ತಾಳೆ. ಪೂಜೆ ಮತ್ತು ಹೋಮಗಳು ಹೆಚ್ಚು ಫಲಗಳನ್ನು ನೀಡುವುದು ಎಂದು ದೇವಿ ಮಹಾತ್ಮೆಯಲ್ಲಿ ಹೇಳಲಾಗಿದೆ. ದೇವತೆಗಳಿಗೆ ತಿಳಿಸಿದ ನಂತರ ದೇವಿಯು ಅದೃಶ್ಯಳಾದಳು. ದೇವತೆಯು ಸೃಷ್ಟಿ, ಸ್ಥಿತಿ ಮತ್ತು ಲಯಕಾರಿಣಿ ಎಂದು ಪೂಜಿಸಿ ಅವಳನ್ನು ಆರಾಧಿಸಿದರೆ ಸಮೃದ್ಧಿ ಸಿಗುತ್ತದೆ ಎಂದು ಮೇಧಸ್ ಋಷಿಗಳು ಹೇಳುವುದಾಗಿ 12ನೇ ಅಧ್ಯಾಯವು ಸಂಪೂರ್ಣಗೊಳ್ಳುತ್ತದೆ. ಹದಿಮೂರನೇ ಅಧ್ಯಾಯ ಸುರತ ವೈಶ್ಯರ ವರಪ್ರದಾನ. ಮೇಧಸ್ ಋಷಿಯು ವ್ಯಾಪಾರಿ ಮತ್ತು ರಾಜರಿಗೆ ಮುಕ್ತಿ ಹಾಗೂ ಸಂತೋಷವನ್ನು
ಅನುಗ್ರಹವಾಗಲು ದೇವಿಯನ್ನು ಆರಾಧಿಸಬೇಕೆಂದು ಹೇಳುತ್ತಾರೆ. ಆಗ ರಾಜ ಮತ್ತು ವ್ಯಾಪಾರಿಯು ನದಿ ತೀರದಲ್ಲಿ ತಪಸ್ಸಿಗೆ ಕೂರುತ್ತಾರೆ. ಆ ದೇವಿಯ ಮೇಲೆ ತಪಸ್ಸು ಆರಂಭಿಸಿದ ಕೆಲವು ವರ್ಷಗಳ ನಂತರ ದೇವಿ ಪ್ರತ್ಯಕ್ಷಳಾಗುತ್ತಾಳೆ. ಆಗ ಆ ರಾಜನು ತನ್ನಗೆ ತನ್ನ ರಾಜ್ಯವನ್ನು ಮರಳಿ ಪಡೆಯಲು ಬಯಸುತ್ತಾನೆ. ವ್ಯಾಪಾರಿಯು ಪರಮ ಜ್ಞಾನವನ್ನೇ ಬಯಸುತ್ತಾನೆ. ದೇವಿಯು ಅವರ ಎರಡೂ ಬಯಕೆಗಳನ್ನು ಈಡೇರಿಸುತ್ತಾಳೆ. ರಾಜನು ಹಾಗೂ ವೈಶ್ಯನು ಆ ದೇವಿಯ ಸ್ತುತಿಗಳನ್ನು ಸ್ತುತಿಸುತ್ತಾರೆ. ಆ ಮಹಾತಾಯಿ ಜಗನ್ಮಾತೆಯು ಕಣ್ಮರೆಯಾಗುತ್ತಾಳೆ. ತನ್ನ ಆಶೀರ್ವಾದವು ಸದಾ ಇರುವುದಾಗಿ ಹೇಳುತ್ತಾಳೆ. ಓಂ ಶ್ರೀ. ಇಲ್ಲಿಗೆ 13ನೆಯ ಅಧ್ಯಾಯವು ಸಂಪೂರ್ಣಗೊಳ್ಳುತ್ತದೆ. ಓಂ ಶ್ರೀ ಚಂಡಿಕಾರ್ಪಣಮಸ್ತು. ಓಂ ಶ್ರೀ ದುರ್ಗಾರ್ಪಣಮಸ್ತು. ಓಂ ಓಂ ಓಂ